ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಎಲ್ಲರಿಗೂ ನಿಮಗೆ ಗೊತ್ತು. ಇವತ್ತು ಥರ್ಸ್ಡೇ ವ್ಲಾಗ್, ಗುರುವಾರ ವ್ಲಾಗ್. ಸೊ ಗಾಯ್ಸ್, ಇವತ್ತು ಗುರುವಾರ ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂದರೆ ಗುರು ಪುಷ್ಯಾಮೃತ ಯೋಗ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸೊ ವ್ಲಾಗ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಸಾರಿ, ಮೈಕ್ ಯೂಸ್ ಮಾಡಿಲ್ಲ, ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಮೈಕ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಸ್ನಾನ ಮಾಡಿದ್ದೀನಿ, ಈಗ ರೆಡಿ ಆಗೋಣ. ಓಕೆ, ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೊಂದೇ ಟೋನರ್ ಯೂಸ್ ಮಾಡೋದು. ನೆಕ್ಸ್ಟ್ ಸಿರಮ್, ಇದೊಂದೇ ಸಿರಮ್ ಯೂಸ್ ಮಾಡೋದು. ಮಾಯಿಶ್ಚರೈಸರ್, ಆ್ಯಂಡ್ ಸನ್ಸ್ಕ್ರೀನ್. ಐ ಥಿಂಕ್ ಪ್ಲಮ್ ಅವರು ನನಗೆ ಫ್ರೀ ಪ್ರಾಡಕ್ಟ್ಸ್ ಕೊಡಬೇಕು, ಯಾಕಂದರೆ ನಾನು ಎಲ್ಲ ಪ್ಲಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ಗೈಸ್, ಅಷ್ಟೇ ನನ್ನ ಸ್ಕಿನ್ ಕೇರ್. ನೆಕ್ಸ್ಟು ಪೂಜೆ ಮಾಡೋಣ. ನನ್ನ ತಲೆ ಒಣಗಿಸ್ಕೊಳ್ಳೋ ಬೇಡ, ಆಮೇಲೆ ಒಣಗಿಸ್ಕೊತೀನಿ. ಸೊ ಪೂಜೆ ಮಾಡೋಣ. ಸೊ ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಸೊ ಗಾಯ್ತು, ನಮ್ಮಮ್ಮ ಕೆಲ್ಸಕ್ಕೆ ಹೋದ್ರು, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಜಿಮ್ಗೆ ಹೋಗೋದು. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಇವಾಗ ನಾವು ಜಿಮ್ಗೆ ಹೋಗಬೇಕು. ಸೊ ಜಿಮ್ಮಿಗೆ ರೆಡಿ ಆಗಿಬಿಟ್ಟು ನಾಷ್ಟ ಮಾಡ್ಕೊಂಡು ಆಮೇಲೆ ಹೊರಡೋದು. ಇನ್ನೂ ನಾಷ್ಟ ಮಾಡಿಲ್ಲ. ಸೊ ನಾಷ್ಟ ಬಂದುಬಿಟ್ಟು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ. ಸೊ ನಿಜ ಗೊತ್ತಾ, ಎಲ್ಲಾದ್ರೂ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟ ಆಗಲ್ಲ. ನಂಗೆ ಹಾಗಲಕಾಯಿ ಪಲ್ಯ ಅಂದ್ರೇ ತುಂಬ ಇಷ್ಟ. ಒಂಥರ ವಿಚಿತ್ರ ಅಲ್ಲ. ಸರಿ ರೀ, ನಾಷ್ಟ ಮಾಡ್ತೀನಿ. ಸೊ ಗಾಯ್ಸ್, ಜಿಮ್ಗೆ ಹೋಗ್ತಾ ಇದ್ದೀನಿ. ಮಂತ್ರಿ ಮಾಲ್ ಹತ್ರನೇ ಹೋಗ್ತಾ ಇದ್ದೀನಿ. ಮುಂಚೆ ಜಾಸ್ತಿ ಮಂತ್ರಿ ಮಾಲ್ಗೆ ಹೋಗ್ತಿದ್ದೆ, ಇವಾಗ ಮಂತ್ರಿ ಮಾಲ್ಗೆ ಹೋಗ್ತಾ ಇಲ್ಲ, ತುಂಬ ಕಡಿಮೆ. ಸೊ ಇವತ್ತು ಇದೇ ನನ್ನ ಔಟ್ಫಿಟ್. ಸೊ ಜಿಮ್ಮು ಖಾಲಿ ಇದೆ ಇವತ್ತು, ನಾನು ಒಬ್ಬಳೇ ಇದ್ದೀನಿ. ನಾನು ಇವತ್ತು ಎಳ್ನೀರು ಕುಡಿಬೇಕು ಅನ್ನಿಸ್ತಿದೆ ಗೊತ್ತಾ. ವರ್ಕೌಟ್ ಮುಗಿಸ್ಬಿಟ್ಟು ಎಳ್ನೀರು ಕುಡಿಯೋಣ. ಕರ್ಗಾಗ್ಬಿಟ್ಟಿದ್ದೀನಲ್ವಾ, ನನಗೂ ನೋಡಿ ಇಲ್ಲಿ ಪಿಂಪಲ್ಸ್ ಇದೆ. ನನಗೇನು ಬೇಜಾರಿಲ್ಲ ಅದರಿಂದ. ಸೊ ನೀವು ಯಾರು ಕೂಡ ಬೇಜಾರಾಗಬೇಡಿ. ಅಮ್ಮ ಇಲ್ಲೇ ಕೂತವ್ರೆ. ನೀನ್ ಇಲ್ಲೇ ಇದ್ಯಾ? ನಾನು ಎಳ್ನೀರ್ ಕೊಡ್ತೆ ಗೊತ್ತಾ ಹುಡ್ಗ. 70 ರೂಪಾಯಿ ಕೊಟ್ಟು ಎಳ್ನೀರ್ ಕುಡ್ದಿದ್ದೀನಿ. ಮಳೆ ಇದ್ರೊಳಗೆ ಕುಡಿಬೇಕು ಅನ್ನಿಸ್ತಿತ್ತು, ಅದಕ್ಕೆ. ಊಟ ಮನೆಗೆ ನೀರ್ಗೆ 140 ರೂಪಾಯಿ. ಇವಾಗ 70 ರೂಪಾಯಿ ಎಳ್ನೀರು. ಅದೇ ನಾವ್ ಊರ್ಗ್ ಹೋದ್ರೆ ಯಾನ್ ಯಾವಾಗ್ಲೂ ತೋಟಕ್ಕೆ ಹೋಗಕ್ಕಾಯ್ತದ? ಮತ್ತೆ ಗಾಯ್ಸ್, ನಮ್ ತೋಟದಲ್ಲಿ ಎಳ್ನೀರ್ ತುಂಬಾ ಚೆನ್ನಾಗಿರತ್ತೆ. ನಮ್ಮೂರ್ಗೆ ಎಲ್ರು ಬನ್ನಿ, ಎಳ್ನೀರ್ ಕೊಡಿಸ್ತೀನಿ. ನಮ್ಮ ಅಮ್ಮನ ಹೆಸರಲ್ಲಿ ಅಲ್ಲಮ್ಮ.
ಕೊಡಿಸ್ತಾರಂತೆ ಬನ್ನಿ, ಎಲ್ರು ಕರ್ಕೊಂಡ್ ಬನ್ನಿ ಅಂತಾರೆ. ಸೊ ಎಲ್ಲಾರು ಬನ್ನಿ, ನಮ್ಮಮ್ಮ ಎಳ್ನೀರ್ ನಮ್ ತೋಟದಲ್ಲಿ ಅವರೇ ಕಿತ್ತು ಕೊಡ್ತಾರೆ. ತಗೊಂಡೆಲ್ಲ ಕೆಡುತ್ತೀನಿ. ನೋಡಿ ಅವರೇ ಹೇಳ್ತಾರೆ. ಹಾ ಊಟ ಕೊಡಮ್ಮ. ಊಟನೇ ಕೊಟ್ಟಿಲ್ಲ, ಸರಿ ಇಲ್ಲ. ಎಲ್ಲ ಏನಾದ್ರೂ ತಿನ್ನೋಣ. ಇದೆಲ್ಲ ತಿಂದರೆ ಊಟ ಹೆಂಗೆ ತಿನ್ನಲಿ? ಊಟನೇ ತಿನ್ನೋಕ್ಕಾಗಲ್ಲ ಇನ್ನೆಲ್ಲ ತಿಂದ ಮೇಲೆ. ನಮ್ಮಮ್ಮ ಊಟ ಕೊಟ್ಟರು, ಈಗಲೂ ಚಪಾತಿ ಹಾಗಲಕಾಯಿ ಪಲ್ಯನ. ಇದನ್ನೇ ತಿನ್ನೋಣ ಅಷ್ಟೇ. ನಮ್ಮಮ್ಮ ಅಲ್ಲಿಂದನೇ ಲುಕ್ ಕೂಡ್ತವ್ರೆ. ಸೊ ಗಾಯ್ಸ್, ಏನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನಾನು 6:15 ಒಂದು ರೀಲ್ ಹಾಕಿರ್ತೀನಿ ನೋಡಿ. ನನ್ನ ಐ ಡಿ ಯಾರಿಗಾದ್ರು ಕನ್ಫ್ಯೂಷನ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಐ ಡಿ ಲಿಂಕ್ ಹಾಕಿರ್ತೀನಿ. ಸೊ ಇನ್ನೂ ನೀವು ಫಾಲೋ ಮಾಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಫಾಲೋ ಮಾಡಿ. ಹಂಗೆ ನಾನು ಹಾಕಿರೋ ರೀಲ್ನ ಮಿಸ್ ಮಾಡದೆ ನೋಡಬೇಕು ನೀವು. ಗೊತ್ತಾ, ನಾನು ಒಂದು ರೀಲ್ಸ್ ಹಾಕಿದ್ದೆ, ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗೋಯ್ತು, ಆಮೇಲೆ ಏನೋ ಡೌನ್ ಆಗೋಯ್ತು. ಏನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನು ರೀಲ್ಸ್ ಹಾಕ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಬಟ್ ಯಾವುದೂ ಕೂಡ ಅಷ್ಟು ಓಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಇಲ್ಲ ಅನ್ನೋ ಥರ ನಿಮ್ಗೆ ಅನ್ನಿಸ್ತಿಲ್ಲ, ಬಟ್ ನಾನು ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡಿ ಗೊತ್ತಾಗತ್ತೆ, ಇದ್ದೀನಿ ನಾನು ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ, ಇನ್ನು ಏನೂ ಇಲ್ಲ. ನಾನು ನಿಮ್ಗೆ ಮುಂಚೆನೇ ಹೇಳ್ದೆ ಅಲ್ಲ, ನನ್ನ ಲೈಫಲ್ಲಿ ಯಾವುದೇ ರೀತಿಯಂತಹ ಡೈಲಿ ಏನೋ ಹ್ಯಾಪ್ನಿಂಗ್ಸ್ ಆಗುತ್ತೆ, ಅಥವಾ ನಾನು ಎಲ್ಲೋ ಹೋಗ್ತೀನಿ, ಎಲ್ಲಾದ್ರೂ ಪಾರ್ಟಿಗೆ ಹೋಗ್ತೀನಿ, ಕೆಫೆಗೆ ಹೋಗ್ತೀನಿ, ಟ್ರಿಪ್ಪು, ಈ ಥರ ಏನೂ ಇಲ್ಲ. ನಾರ್ಮಲ್ ಅಷ್ಟೇ, ನಾರ್ಮಲ್ ಲೈಫ್ ನಂದು ಇಷ್ಟೇ. ನನ್ನ ಲೈಫ್ ನಾರ್ಮಲ್ ಆಗಿದೆ ಆ್ಯಂಡ್ ನಿಜ ಹೇಳ್ತೀನಿ, ಗುಡ್ ಲೈಫ್ ಆ್ಯಂಡ್ ಬ್ಯೂಟಿಫುಲ್ ಲೈಫ್. ನಾನಂತೂ ಈ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಆ್ಯಂಡ್ ಐ ಥಿಂಕ್ ನಾನು ಈಗ ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ ಅನಿಸುತ್ತೆ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಹಿಂಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಷ್ಟೇ. ನನ್ನ ವ್ಲಾಗ್ ಇದು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಕೂಡ ವಾಚ್ ಇನ್ ಮೈ ಫೋನ್, ಆ ವಿಡಿಯೋನೂ ಕೂಡ ನೀವು ನೋಡ್ಬೋದು, ನನ್ನ ಪ್ರೊಫೈಲಲ್ಲಿದೆ. ಸೊ ಅದು ನಿಮ್ಗೆ ಏನಾದ್ರು ತಲುಪಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ, ಅದರಲ್ಲಿ ತುಂಬ ಹಂಚ್ಕೊಂಡಿದ್ದೀನಿ ನಾನು. ಆ್ಯಂಡ್ ಕೆಲವೊಬ್ಬರು ಒಂದು ಕ್ವಶನ್ಸ್ ಕೇಳಿದರು, ಏನು ಅಂದರೆ ಇಷ್ಟು ವರ್ಷದಿಂದ ಇದಿರಲ್ಲ, ಅರ್ನ್ ಮಾಡಿದ್ನೆಲ್ಲ ಏನು ಮಾಡಿದ್ರಿ ಅಂತ. ಆ ಥರ ಅಲ್ಲ, ಏನಂದರೆ ನಾವು ದುಡ್ದಿದ್ನೆಲ್ಲನೂ ಕೂಡಿಡಬೇಕು ಅಂದರೆ ನಮಗೆ ಏನಾದರೂ ಒಂದು ಸಪೋರ್ಟ್ ಇರಬೇಕು. ನಿಮ್ಮೆಲ್ಲ ನಮ್ಮ ಅಪ್ಪಾಜಿ ಇಲ್ಲ, ನಮ್ಮ ಅಪ್ಪಾಜಿ ತೀರ್ಕೊಂಡು ಆಲ್ರೆಡಿ 5 to 6 years ಆಯಿತು. ನಾನು ಅವಾಗಿಂದೆಲ್ಲ ದುಡ್ದಿರೋದೆಲ್ಲ ಮನೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗೋಯಿತು. ಅಲ್ಲೇನು ನಂಗೆ ಸೇವಿಂಗ್ಸ್ ಮಾಡೋವಂತಹ ಅವಕಾಶನೇ ಸಿಕ್ಕಲಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ದಿನನಿತ್ಯ ಖರ್ಚುಗಳಿಗೆ ನಾನೇ ಎಲ್ಲ ಇದು ಮಾಡಬೇಕಾದ್ರೆ ಎಲ್ಲೂ ಕೂಡ ಸೇವಿಂಗ್ಸ್ ಮಾಡುವಂತಹ ಅವಕಾಶ ನಂಗೆ ಸಿಕ್ಕಿಲ್ಲ. ಮುಂದೆ ಆ ಥರ ಅವಕಾಶ ಸಿಗಲಿ ಅನ್ನೋದೇ ನನ್ನ ಆಸೆ ಅಷ್ಟೇ, ಏನಿಲ್ಲ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.